ಮೊಟ್ಟ ಮೊದಲಿಗೆ ಇಕೋವಾ ಅಂತೇಳಿ ಹೇಳ್ತಾ ಇರೋ ಸಂಸ್ಥೆ ಹೆಸರದು ಇಂಟರ್ನ್ಯಾಷನಲ್ ಕಾಂಪಿಟೆನ್ಸ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅಂತೇಳಿ ಆ ಸಂಸ್ಥೆ ಹೆಸರು. ಇದು ನವದೆಹಲಿಯ ಕ್ರಾಂತಿ ಮಾರ್ಗದಲ್ಲಿ ಇದ್ರ ಕೇಂದ್ರ ಕಚೇರಿ ಇದೆ. ಭಾರತ ದೇಶದ 22 ರಾಜ್ಯಗಳಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತೆ. ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲಸ ಮಾಡುತ್ತೆ. 22 ರಾಜ್ಯದ ರಾಜಧಾನಿಗಳಲ್ಲಿ ಇದರ ರೀಜನಲ್ ಆಫೀಸ್ ಇದೆ. ಬೆಂಗಳೂರಿನಲ್ಲಿ ಜಯನಗರದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದರ ಕೇಂದ್ರ ಕಚೇರಿ ಇದೆ. ಇದು ಸಂಸ್ಥೆಯ ಮಾಹಿತಿ. ಈಗ ನಾನು ನೇರವಾಗಿ ಯಾವ ಪ್ರಾಡಕ್ಟ್ ಮೇಲೆ ಬೇಕಾದ್ರೂ ಕೃಷಿ ಉತ್ಪನ್ನಗಳ ಮೇಲೆ ಮಾಡ್ಬೋದು. ದೊಡ್ಡ ಸಪೋರ್ಟ್ ಇದೆ. 8 ಲೈನ್ ಡಿಪಾರ್ಟ್ಮೆಂಟ್ಗಳು ನಿಮ್ಮ ಜೊತೆ ಕೈ ಜೋಡಿಸ್ತವೆ. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ಎಲ್ಲ ಇಲಾಖೆಗಳು 8 ಲೈನ್ ಡಿಪಾರ್ಟ್ಮೆಂಟ್ಗಳು FPO ಜೊತೆ ಕೈ ಜೋಡಿಸ್ತವೆ. ನಿಮಗೆ ಬೇಕಾಗಿರೋ ಸೌಲಭ್ಯಗಳು ಯಾವ್ಯಾವ ಇಲಾಖೆನಲ್ಲಿ ಇದಾವೆ ಅನ್ನೋದನ್ನು ಗಮನಿಸ್ಬಿಟ್ಟು ಲಿಂಕೇಜ್ ಮಾಡಬೇಕು. ನಿಮ್ಮ ಭಾಗದ ರೈತರಿಗೆ ಮನವರಿಕೆ ಮಾಡಿ ಆ ಇಲಾಖೆನಲ್ಲಿರೋ ಸೌಲಭ್ಯವನ್ನು ಅವರಿಗೆ ಕೊಡಿಸೋ ಪ್ರಯತ್ನವನ್ನು FPO ಮಾಡಬೇಕು. ಜೊತೆಗೆ ರೈತರು ಕೈ ಜೋಡಿಸ್ಬೇಕು. 8 ಲೈನ್ ಡಿಪಾರ್ಟ್ಮೆಂಟ್ಗಳು ಕೈ ಜೋಡಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರ ಭಾಳ ಒಳ್ಳೆಯ ನಿಯಮವನ್ನು ಜಾರಿ ಮಾಡಿದೆ. ಅದನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು ಹಂಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಗಿಡಗಳು ಬೇಕು ಅದನ್ನು ನೀವು ಪಟ್ಟಿ ಮಾಡಿಕೊಂಡು ನಮ್ಮ ಇಲಾಖೆಗೆ ಸಬ್ಮಿಟ್, ಯಾರು ನಿಮ್ಮ CO ಮುಖಾಂತರ ಸಬ್ಮಿಟ್ ಮಾಡಿಸಿದ್ರೆ ಸಾಕು, ನಾವು ಕೊಡುವಂತಹ ವ್ಯವಸ್ಥೆನ ಮಾಡ್ಬೋದು. ಒಂದು ಕಾಳುಮೆಣಸು ಪ್ರದೇಶ ವಿಸ್ತರಣೆ, ಅದೇ ರೀತಿ ಮಲ್ಲಿಗೆ ಪ್ರದೇಶ ವಿಸ್ತರಣೆಗೆ ಕೂಡ ಅವಕಾಶ ಇದೆ. ಸಸಿಗಳನ್ನ ಉಚಿತವಾಗಿ ಕೊಡುವಂಥದ್ದು ಮಾಡ್ತೇವೆ. ಬಟ್ ಸಸಿಗಳನ್ನ ಕೆಲವರು ಕೇಳ್ತಾರೆ 1 ಕೊಡಿ, 2 ಕೊಡಿ, 3 ಕೊಡಿ ಅಂತೇಳಿ. ಆ ರೀತಿ ಕೊಡ್ಲಿಕ್ಕಾಗಲ್ಲ. ಒಬ್ಬ ರೈತರಿಗೆ ಕನಿಷ್ಠ 50 ಸಸಿಗಳನ್ನ ಕೊಡುವಂತಹ ವ್ಯವಸ್ಥೆನ ಮಾಡ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೂಡುಬಿದ್ರೆ ಮತ್ತು ಮಂಗಳೂರು ಹೋದ ವರ್ಷ ನಮಗೆ ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರು. ಬಟ್ ನಮ್ಮಲ್ಲಿ ಕೆರೆಗಳಿಗೆ ಅವಕಾಶ ಇದೆ. ಯಾವ ರೀತಿ ಕೆರೆಗಳಿಗೆ ಅಂತಂದರೆ, ನಿಮ್ಮ 2.5 ಎಕರೆ ಜಾಗ ಇತ್ತಂದರೆ ಅಂಥ ರೈತರಿಗೆ 21 ಮೀಟರ್ ಉದ್ದ, 20 ಮೀಟರ್ ಅಗಲ, 3 ಮೀಟರ್ ಆಳ, ಅದಕ್ಕೆ ಪ್ಲಾಸ್ಟಿಕ್ ಲೈನಿಂಗ್ ಕಂಪಲ್ಸರಿ. ಈ ರೀತಿ ಮಾಡಿದಂತಹ ಕೆರೆಗೆ 75,000 ರೂಪಾಯಿ ಸಹಾಯಧನ ಕೊಡ್ತೇವೆ. ಅದಕ್ಕಿಂತ ಜಾಸ್ತಿ ಉದ್ದದ್ದು ನಾವು ಇದು ಕೆರೆ ಮಾಡ್ತೇವೆ ಅಂತ 40 ಮೀಟರ್ ಉದ್ದ, 40 ಮೀಟರ್ ಅಗಲ, 3 ಮೀಟರ್ ಆಳ, 2,81,000 ತನಕ ಸಹಾಯಧನ ಲಭ್ಯ ಇರುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ. ಮತ್ತು ಇನ್ನೂ ಹೆಲ್ಪ್ ಆಗುವಂಥದ್ದು ಒಂದಿದೆ, ಸಮುದಾಯ ಕೆರೆ ಅಂತೇಳಿ. ಉದಾಹರಣೆಗೆ ನಾನು ಮತ್ತೆ ಇಲ್ಲಿರುವಂಥ ಒಂದು 3 ಜನ ರೈತರು, ಅಕ್ಕಪಕ್ಕದ ರೈತರು ನಾವೆಲ್ಲರೂ, ನಮ್ಮದು 3 ಜನದ ರೈತರದ್ದು ಸೇರಿಸಿ ಒಟ್ಟು ವಿಸ್ತೀರ್ಣ 10 ಎಕರೆ ಆಗುತ್ತೆ ಅಂತಂತಂದರೆ, ಒಂದು ದೊಡ್ಡ ಕೆರೆ ಮಾಡಲಿಕ್ಕೆ ಅಟ್ಲೀಸ್ಟ್ 50 ಮೀಟರ್ ಉದ್ದ, 50 ಮೀಟರ್ ಅಗಲ, 3 ಮೀಟರ್ ಆಳ, ಈ ರೀತಿಯಾದಂಥ ಕೆರೆಗೆ 5,32,000 ತನಕ ಸಹಾಯಧನ ಲಭ್ಯ ಇರ್ತದೆ. ಇದು ಕೆರೆಗಳಿಗೆ. ಮತ್ತು ಇನ್ನೊಂದು ಜೇನು ಕೃಷಿ ಅಂತ ಇದೆ. ಒಂದು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್, ಇದೆಲ್ಲದಕ್ಕೂ ಸೇರಿ 4,500 ರೂಪಾಯಿ ಆಗ್ತದೆ. 3,375 ರೂಪಾಯಿ ತನಕ ಸಹಾಯಧನ ಇದೆ. ನಮಗೆ ಗೊತ್ತಿದೆ. ಬಟ್ ಜೇನು ಪೆಟ್ಟಿಗೆ ಕುಟುಂಬ ನೀವು ತರಬೇಕಾಗಿರುವಂಥದ್ದು ರಾತ್ರಿ ಹೊತ್ತಾಗ್ತದೆ. ಬಟ್ ಯಾರ್ಯಾರಿಗಿರೋ ಒಂದೊಂದು ಪ್ರದೇಶದಿಂದ ಅಟ್ಲೀಸ್ಟ್ ಒಂದು ಕನಿಷ್ಠ ಒಂದು 20 ಜನ ರೈತರಾದರೆ ಒಂದು ಕಡೆ ನಾವು ಟ್ರಾನ್ಸ್ಪೋರ್ಟೇಷನ್, ಉಚಿತವಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥ ವ್ಯವಸ್ಥೆ ಇದೆ. 4,500 ರೂಪಾಯಿ ಆಗ್ತದೆ ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್. ಅದಕ್ಕೆ 3,375 ರೂಪಾಯಿ ಸಹಾಯಧನ ಲಭ್ಯ ಇದೆ. ಮತ್ತು ಅಣಬೆ ಕೃಷಿ, ಅಣಬೆ ಘಟಕಕ್ಕೆ ನಾನು ನೋಡಿದಂಗೆ ಸುಮಾರು ಫೀಲ್ಡಿಗೆಲ್ಲ ಹೋದಾಗ ದನದ ಕೊಟ್ಟಿಗೆಯಲ್ಲಿ ದನ ಇರೋದಿಲ್ಲ, ಅಥವಾ ಹಳೆ ಮನೆ ಇರ್ತದೆ, ಮಿನಿಮಮ್ ಒಂದು 850 ಸ್ಕ್ವೇರ್ ಫೀಟ್ ಜಾಗ ಬೇಕಾಗ್ತದೆ ಅಣಬೆ ಕೃಷಿ ಮಾಡಲಿಕ್ಕೆ. ಈ ರೀತಿ ಇರುವಂಥವರು ಒಂದು ಭತ್ತದ ಬೈಹುಲ್ ಕಟ್ ಮಾಡಲಿಕ್ಕೆ ಚಾಪ್ ಕಟ್ಟರ್, ಮತ್ತು ತೇವಾಂಶ ನಿರ್ವಹಣೆ ಮಾಡಲಿಕ್ಕೆ ಹ್ಯೂಮಿಡಿಫೈಯರ್, ಮತ್ತು ಡಿಜಿಟಲ್ ಟೆಂಪ್ರೇಚರ್ ನೋಡಲಿಕ್ಕೆ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ನೋಡಲಿಕ್ಕೆ ಒಂದು ಡಿಜಿಟಲ್, ನಮ್ದು ಯಾವುದೋ ಕ್ಲಾಕ್ ಬರ್ತದಲ್ಲ, ಡಿಜಿಟಲ್ ಕ್ಲಾಕ್, ಅದೇ ರೀತಿ ಇರ್ತದೆ. ಮತ್ತು ಫ್ಯಾಬ್ರಿಕೇಷನ್ ವರ್ಕ್, ಇದೆಲ್ಲದಕ್ಕೂ ಸೇರಿ ಒಂದು 7ರಿಂದ 8 ಲಕ್ಷ ತನಕ ಖರ್ಚು ಬರ್ತದೆ. 4 ಲಕ್ಷ ರೂಪಾಯಿ ಸಹಾಯಧನ ಲಭ್ಯ ಇರುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ. ಏನು ಹೇಳಿ ಸರ್? ನಮ್ಮ ತೋಟಗಾರಿಕೆ ಇಲಾಖೆ, ನಾನು ತೋಟಗಾರಿಕೆ ಅಧಿಕಾರಿ ಮಹೇಶ್ ಅಂತೇಳಿ, ನಂಬರ್ ತಗೊಳ್ಳಿ, ಮಹೇಶ್ ಅಂತೇಳಿ ತೋಟಗಾರಿಕೆ ಅಧಿಕಾರಿ ಇದ್ದಾರೆ. 797-970-1627 7975301627. ಪ್ರತಿಯೊಬ್ಬರಲ್ಲಿ ವಿನಂತಿ ಮಾಡ್ತೇನೆ, ಈ ಸಂಸ್ಥೆ ಉಳಿಸ್ಲಿಕ್ಕಾಗಿ ಬೆಳೆಸಲಿಕ್ಕಾಗಿ 5 ಜನರನ್ನು ಮಾಡಿಕೊಡ್ಬೇಕು. ಮತ್ತು ಅವ್ರ ಮನೆಗೆ ನಾವು ಬರೋದಿಲ್ಲ, ಇಲ್ಲೇ ಒಂದು ಕಡೆ ಒಂದು ಮೀಟಿಂಗ್ ಕರೆಯಿರಿ, ಆ ಮೀಟಿಂಗ್ ಖಂಡಿತವಾಗಿ ನಾನು ಬರ್ತೇನೆ. ದಿವಸಕ್ಕೆ 4 ಮೀಟಿಂಗ್ ಅದರ ಆಗಬೇಕು. ಇದು ನನ್ನ ಸವಾಲು, ನಿಮಗೆ ನೀವು ತಗೊಳ್ಬೇಕು ಸವಾಲನ್ನು. ನಮ್ಮದು ಪ್ಲಾನ್ ಮುಂದಕ್ಕೆ ಏನಂದ್ರೆ, ಒಂದು 2 ವಸ್ತುಗಳ ಪ್ಲಾನ್ ಉಂಟು. ಒಂದು ಜಿಂಜರ್ ಅಂದ್ರೆ ಶುಂಠಿಗೆ ಯಾವುದು ರೋಗ ಬರುವುದಿಲ್ಲ.
ಯಾವುದು ವಸ್ತುಗಳು ತಿನ್ನುವುದಿಲ್ಲ. ಅದನ್ನೊಂದು ನಮ್ಮ ಮುಂದಕ್ಕೆ ಒಂದು ಪ್ಲಾನ್ ಮಾಡಿ ಇಟ್ಟಿದ್ದೇವೆ. ಎಲ್ಲರಿಗೆ 4 ಬಾಳು ಮಾಡಿದರೆ ಎಲ್ಲರ ಬಾಗಿಲಲ್ಲಿ ಅದಕ್ಕೆ ಏನಾದರೂ ಹೊಣೆ ಇಲ್ಲ. ಎರಡನೇದಾಗಿ ಅರಶಿನ ಹುಡಿ ಮಾಡುವ ಪ್ಲಾನ್ ನಮ್ಮ ಕಂಪನಿಯಿಂದ ನಾವು ಮಾಡುವ ಅಂದಾಜುಂಟು. ಅದಕ್ಕೆ ಅದೊಂದು ಪ್ಲಾನ್. ಇದಕ್ಕೆ ನಿಮ್ಮ ಸಹಕಾರ, ನೀವು ಯಾರಿಗೆ ಮಾಡ್ಲಿಕ್ಕೆ ಆಗ್ತದೆ ಮಾಡಿ ನಮ್ಮಿಂದ ಕಾಂಟ್ರಾಕ್ಟ್ ಮಾಡಿದರೆ, ನಮ್ಮ ತಿಪ್ಪೇಸ್ವಾಮಿಯವರು ಹೇಳಿದ್ದಾರೆ ನಿಮ್ಗೆ ಎಲ್ಲಿ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಇದ್ರೂ ಕೂಡ ಹಸಿ ಆದ್ರೆ ಹಸಿ, ಪ್ಯಾಕೆಟ್ ಆದ್ರೆ ಪ್ಯಾಕೆಟ್ ಮಾಡ್ಲಿಕ್ಕೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಿಮ್ಮ ಹತ್ರ ಹೇಳುತ್ತಾ ಈ ಮಾತನ್ನು ಕೊನೆಗೊಳ್ಳುವ ಮುಂಚೆ ನಮ್ಮ ಸೆಲ್ವಿಸ್ಟರ್ ಸರ್ ನಮಗೆ ಸ್ಥಾಪಕರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಯಾಕಂದ್ರೆ ಅವರು ಈಗ ಕೂಡ 18 ವರ್ಷದಾಗಿ ಓಡಾಡ್ತಾರೆ. ಅವರಿಗೆ ನಾವು ಇಷ್ಟಪಡ್ತೀವಿ. ಅವರು ಮಾಡಿದ ಶ್ರಮಕ್ಕೆ ಅವರನ್ನು ಈಗ ಗೌರವಿಸುತ್ತಾ ಇದ್ದೇವೆ. ಸುದ್ದಿ9 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.